ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ನಾವು ಸುಮಾರು 15 ಚಿತ್ರಾಧಾರಿತ ಮತ್ತು ಅನ್ವಯಿಕ ಪ್ರಶ್ನೋತ್ತರಗಳ ಕುರಿತು ಈ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇವೆ. ತಾವು ಅದನ್ನ ನೋಡ್ಲಿಲ್ಲ ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಲಿಂಕ್ಗಳು ಇರ್ತದೆ, ಅಲ್ಲಿಂದ ತಾವು ಆ ವಿಡಿಯೋಗಳನ್ನ ನೋಡಬಹುದು. ಇನ್ನು 6ನೇ ವಿಡಿಯೋದಲ್ಲಿ ಮತ್ತೆ 3 ಚಿತ್ರಾಧಾರಿತ ಅಥವಾ ಅನ್ವಯಿಕ ಪ್ರಶ್ನೆಗಳ ಕುರಿತು ಇಲ್ಲಿ ಚರ್ಚೆಯನ್ನ ಮಾಡೋಣ. 16ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ನೀರಿನ ನಷ್ಟ ಮತ್ತು ಇಲೆಕ್ಟ್ರೋಲೈಟ್ ಸಮತೋಲನವು ನೆಫ್ರಾನ್ನ ಮೂಲಕ ಹೇಗೆ ನಿಯಂತ್ರಿಸಲ್ಪಡುತ್ತದೆ ಅನ್ನುವಂತ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ, ಮಾನವನ ದೇಹದಲ್ಲಿ ನೀರಿನ ನಷ್ಟ ಮತ್ತು ಎಲೆಕ್ಟ್ರೋಲೈಟ್ ಸಮತೋಲನವು ನೆಫ್ರಾನ್ನ ಒಂದು ಭಾಗವಾದಂತಹ ಕೊಳವೆಯಾಕಾರದ ನೆಫ್ರಾನ್ನ ರಚನೆ ಮತ್ತು ಸಂಗ್ರಾಹಕ ನಳಿಕೆ ಈ ಎರಡು ಭಾಗದ ಮೂಲಕ ವ್ಯತ್ಯಸ್ತ ಮರುಹೀರಿಕೆ ಅನ್ನುವಂತಹ ಕ್ರಿಯೆಯ ಮೂಲಕ ನಡೆಯುತ್ತದೆ. ಇನ್ನು ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಬೇಕಂದ್ರೆ, ಪ್ರಾರಂಭಿಕ ಹಂತದ ಸೋಸುವಿಕೆಯಲ್ಲಿ ಅಂದ್ರೆ ಗ್ಲಾಮರುಲಸ್ನ ಸೋಸುವಿಕೆ ಅಲ್ಲಿ ಆದಾಗ ಅಲ್ಲಿ ಶೋಧಿಸಲ್ಪಟ್ಟಂತಹ ಕೆಲವೊಂದು ಪದಾರ್ಥಗಳು ಅವು ಯಾವುದಂದ್ರೆ ಗ್ಲುಕೋಸ್ ಇರಬಹುದು, ಹೆಚ್ಚುವರಿ ಲವಣಗಳು, ಅಮೈನೋ ಆಮ್ಲ ಮತ್ತು ಹೆಚ್ಚಿನ ಪ್ರಮಾಣದ ನೀರಿನಂತಹ ಆಯ್ದ ಕೆಲವೊಂದು ವಸ್ತುಗಳು. ಇವು ಕೊಳವೆ ಆಕಾರದ ಭಾಗದಲ್ಲಿ ಮತ್ತು ಸಂಗ್ರಾಹಕ ನಳಿಕೆಯ ಮೂಲಕ ಮೂತ್ರವು ನಾಳದಲ್ಲಿ ಮುಂದೆ ಹರಿಯದಂತೆ ಪುನಃ ಹೀರಲ್ಪಡುತ್ತದೆ. ಸೊ ಈ ರೀತಿ ನಮ್ಮ ದೇಹದಲ್ಲಿ ನೀರಿನ ನಷ್ಟ ಆಗುವುದು ಮತ್ತು ಎಲೆಕ್ಟ್ರೋಲೈಟ್ ಸಮತೋಲನವು ದೇಹದಲ್ಲಿ ನಿಯಂತ್ರಿಸಲ್ಪಡುತ್ತದೆ. 17ನೇ ಪ್ರಶ್ನೆ ಒಂದು ಚಿತ್ರಾಧಾರಿತ ಪ್ರಶ್ನೆ ಇದೆ. ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಮಾನವನ ದೇಹದ ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಆದಂತಹ ನೆಫ್ರಾನ್ನ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿ ಒಂದು ಚಿತ್ರವನ್ನ ಕೊಟ್ಟು ಇಲ್ಲಿ 2 ಭಾಗಗಳನ್ನ ಎಕ್ಸ್ ಮತ್ತೆ ವಾಯ್ ಅಂತ ಗುರುತಿಸಿದ್ದಾರೆ. ಪ್ರಶ್ನೆ ಈ ರೀತಿ ಇದೆ, ಕೊಟ್ಟಿರುವ ನೆಫ್ರಾನ್ನ ಚಿತ್ರವನ್ನು ಗಮನಿಸಿ, ಅದರಲ್ಲಿ ಎಕ್ಸ್ ಮತ್ತು ವಾಯ್ ಭಾಗಗಳನ್ನ ಹೆಸರಿಸಿ ಅಂತ ಹೇಳಿದ್ದಾರೆ. ಮೊದಲಿಗೆ ಈ ಭಾಗಗಳನ್ನ ಹೆಸರಿಸಬೇಕು, ನಂತರ ಅವುಗಳ ಕಾರ್ಯವನ್ನು ಬರೆಯಿರಿ ಅಂತ ಕೂಡ ಕೊಟ್ಟಿದ್ದಾರೆ. ಉತ್ತರ, ಎಕ್ಸ್ ಅನ್ನುವಂತ ಏನ್ ಭಾಗ ಇದೆಯಲ್ಲ ತಾವಿಲ್ಲಿ ನೋಡ್ತಾ ಇದ್ದೀರಿ, ಇದು ನೆಫ್ರಾನ್ನ ಗ್ಲಾಮರುಲಸ್ ಅನ್ನ ಸೂಚಿಸುತ್ತದೆ. ಇದರ ಕಾರ್ಯ, ಇದು ರಕ್ತದಲ್ಲಿರುವಂತಹ ಯೂರಿಯಾ ಅಥವಾ ಯೂರಿಕ್ ಆಮ್ಲಗಳಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಮತ್ತು ರಕ್ತದಲ್ಲಿ ಹೆಚ್ಚುವರಿಯಾದಂತಹ ಗ್ಲುಕೋಸ್, ಅಮೈನೋ ಆಮ್ಲ, ಲವಣಗಳು ಮತ್ತು ನೀರನ್ನು ಸೋಸುವಿಕೆಯಿಂದ ಶೋಧಿಸುತ್ತದೆ. ಈ ಒಂದು ಕಾರ್ಯ ಗ್ಲಾಮರುಲಸ್ನ ಮೂಲಕ ನಡೆಯುವಂತದ್ದು. ಇನ್ನು ವಾಯ್ ಭಾಗವನ್ನ ತಾವಿಲ್ಲಿ ನೋಡ್ತಾ ಇದ್ದೀರಿ, ಇದು ಸಂಗ್ರಾಹಕ ನಾಳವಾಗಿದೆ. ಇದರ ಒಂದು ಕಾರ್ಯ, ಇದು ಮೂತ್ರವನ್ನು ಅಂತಿಮವಾಗಿ ಸಾಂದ್ರೀಕರಿಸುವುದು, ಅಂದ್ರೆ ಮೂತ್ರವನ್ನ ಅಲ್ಲಿ ಸಂಗ್ರಹ ಮಾಡುವಂತ ಕಾರ್ಯ ಮಾಡುತ್ತದೆ. ಜೊತೆಗೆ ದೇಹದ ನೀರಿನ ಪ್ರಮಾಣ ಮತ್ತು ಎಲೆಕ್ಟ್ರೋಲೈಟ್ಗಳ ಸಮತೋಲನವನ್ನು ಕೂಡ ಕಾಪಾಡುವಲ್ಲಿ ಸಹಾಯ ಮಾಡುತ್ತದೆ. ಸೊ ಈ ರೀತಿಯಲ್ಲಿ ಭಾಗಗಳ ಹೆಸರು ಮತ್ತೆ ಕಾರ್ಯವನ್ನು ತಾವು ಬರೀಬೇಕಾಗ್ತದೆ. 18ನೇ ಪ್ರಶ್ನೆ, ಕೆಲವು ಸಸ್ಯಗಳು ಬೇಸಿಗೆ ಕಾಲದಲ್ಲಿ ಎಲೆಗಳು ಹಳದಿಯಾಗಿ ಉದುರಿಸುತ್ತದೆ. ಈ ಕ್ರಿಯೆಯು ಅವುಗಳ ಜೀವಕ್ರಿಯೆಯಲ್ಲಿ ಯಾವ ಮಹತ್ವದ ಪಾತ್ರ ವಹಿಸುತ್ತದೆ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಸಸ್ಯಗಳು ಎಲೆ ಉದುರಿಸುವ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಉತ್ತರ ಈ ರೀತಿ ಇದೆ. ಸೊ ಸಸ್ಯಗಳು ಎಲೆಗಳನ್ನ ಉದುರಿಸುವುದು ಸಸ್ಯಗಳಲ್ಲಿ ಆಗುವಂತ ಒಂದು ವಿಸರ್ಜನಾ ತಂತ್ರವಾಗಿದೆ. ಮತ್ತೆ ಈ ಉತ್ತರವನ್ನು ಮುಂದುವರಿಸಿ ತಾವು, ಸಸ್ಯಗಳು ತಮ್ಮ ಚಯಾಪಚಯ ಕ್ರಿಯೆಗಳ ಮೂಲಕ ಉತ್ಪತ್ತಿಯಾಗುವ ಹಾನಿಕಾರಕ ತ್ಯಾಜ್ಯ ವಸ್ತುಗಳನ್ನು ಎಲೆಗಳು, ತೊಗಟೆ ಮತ್ತು ಹಣ್ಣುಗಳಲ್ಲಿ ಶೇಖರಿಸಿಡುತ್ತದೆ. ನಂತರ ಎಲೆಗಳನ್ನು ಉದುರಿಸುವ ಮೂಲಕ ಅವುಗಳನ್ನ ವಿಸರ್ಜಿಸುತ್ತದೆ ಅಂತ ಇಲ್ಲಿ ಉತ್ತರ ಬರೀಬೇಕಾಗ್ತದೆ. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದಲ್ಲಿ ತಮಗೆ 3 ಪ್ರಶ್ನೆಗಳ ಉತ್ತರಗಳನ್ನ ತಿಳಿಸ್ಕೊಟ್ಟಿದ್ದೇನೆ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಅನ್ವಯಿಕ ಅಥವಾ ಚಿತ್ರಾಧಾರಿತ ಪ್ರಶ್ನೆಗಳ ಉತ್ತರಗಳನ್ನ ತಿಳಿಸ್ಕೊಡ್ತೇನೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಏನಾದರೂ ಸಮಸ್ಯೆಗಳು ಇದ್ರೆ, ಡೌಟ್ಗಳು ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.